ಸ್ವಾಮಿ, ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನೀಡಿದ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ರಾಜ, ಕರ್ತನ ದೇವರೇ, ಬೆಳಗಿನ ಜಾವದಲ್ಲಿ ಅಪ್ಪ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮದಿಂದಲೂ ಸತ್ಯದಿಂದಲೂ ಮಾತನಾಡಲಿಕ್ಕೆ ಅಪ್ಪ ನಿನ್ನ ಆಶೀರ್ವದಿಸು ಬಲಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ನೋಡ್ಯ. ದೇವರ ಮಾತನಾಡುವುದು ನಾನಾಗಿರದೆ ನಿನ್ನ ಆತ್ಮದಿಂದಲೂ ಮಾತನಾಡಲಿಕ್ಕೆ ಸಹಾಯ ಮಾಡು ದೇವರ. ನಾನು ಪ್ರಾರ್ಥನೆ ಕೇಳಿದ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವಂದುತ್ತೇನೆ ಜೀವಳ ತಂದೆ, ಆಮೇನ್. ನನ್ನ ಪ್ರೀತಿಯ ಆತ್ಮೀಯ ದೇವ ಜನರೇ, ಮೊಟ್ಟ ಮೊದಲನಾಗಿ ದೇವರಿಗೆ ನಾನು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ದೇವರು ತಾನೇ ಜೀವಳ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನೀಡಿದ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಜೂಮ್ ಆ್ಯಪ್ನಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಸೇವಕರುಗಳಿಗೂ ಹಾಗೆ ದೇವರ ವಿಶ್ವಾಸಿಗಳಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನನಗೆ ಈ ಒಂದು ದಿನದಲ್ಲಿ ಕೊಡಲ್ಪಟ್ಟಂತ ಮಿಷನರಿಯರ ಬಗ್ಗೆ ನಾವು ನೋಡಿಕೊಳ್ಳೋಣ. ಈ ದಿನದಲ್ಲಿ ಸಾಮುವೇಲ್ ಕಾಬು ಮಾರಿಸ್ ಇವರ ಸೇವೆಯ ಬಗ್ಗೆ ಈ ದಿನದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಸಾಮುವೇಲ್ ಕಾಬು ಮಾರಿಸ್ ಇವರ ಸೇವೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ವಿಮೋಚನೆ ಕಾಂಡ 7ನೇ ಅಧ್ಯಾಯ ವಚನ 11ರಿಂದ 24ನೇ ವಚನವನ್ನು ಧ್ಯಾನ ಮಾಡೋಣ. ಅದರಲ್ಲಿ 2 ವಚನಗಳನ್ನು ಓದಿಕೊಳ್ಳೋಣ. ವಿಮೋಚನೆ ಕಾಂಡ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಮೋಸೆಯು ಮಿದ್ಯಾನ ದೇಶಕ್ಕೆ ಓಡಿ ಹೋದದ್ದು ಎಂಬುದಾಗಿ ನೋಡ್ತೀವಿ. 11ನೇ ವಚನದಲ್ಲಿ ಮೋಸೆ ದೊಡ್ಡವನಾದ ಮೇಲೆ ಸೌಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು ಮೋಸೆ ಅತ್ತಿತ್ತ ನೋಡಿ ಯಾರು ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ಮರು ದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ, ನೀನು ಯಾಕೆ ಈ ಕುಲದವನನ್ನು ಹೊಡೆಯುತ್ತಿದ್ದಿ ಎಂದು ಕೇಳಿದಾಗ ಆ ಮನುಷ್ಯನು, ನೀನು ನಮ್ಮ ಮೇಲೆ ಅಧಿಕಾರಿಯನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು ಎಂಬುದಾಗಿ ಆ ಇಬ್ರಿಯರಲ್ಲಿರುವಂತ ಒಬ್ಬ ವ್ಯಕ್ತಿ ಮೋಸೆಯನ್ನು ಕೇಳುತ್ತಿದ್ದಾನೆ. ನೋಡಿ, ನಾವು ಈ ಒಂದು ಸಮೂಹದಲ್ಲಿ ನೋಡುವಾಗ ಸಮುವೇಲ್ ಕಾಬು ಮಾರಿಸ್ ಇವರ ಜನನವು 1877ರಲ್ಲಿ ಪಶ್ಚಿಮ ಆಫ್ರಿಕಾ ಲಿಬೆರಿಯಾದಲ್ಲಿ ಇರುವ ಬುಡಕಟ್ಟಿನಲ್ಲಿ ಜನಿಸಿದ್ರೆಂಬುದಾಗಿ ನೋಡ್ತೀವಿ. 1872ರಲ್ಲಿ ಪಶ್ಚಿಮ ಆಫ್ರಿಕಾದ ಲಿಬೆರಿಯಾದಲ್ಲಿರುವ ಒಂದು ಬುಡಕಟ್ಟಿನ ಜನಾಂಗದಲ್ಲಿ ಜನಿಸಿದ್ರೆಂಬುದಾಗಿ ನೋಡ್ತೀವಿ. ಹಾಗೂ ಇವರ ಮರಣದ ಅವಧಿಯನ್ನು ನೋಡುವಾಗ ಮೇ 12, 1893ರಂದು ಮರಣ ಹೊಂದಿದ್ದೆಂಬುದಾಗಿ ನೋಡ್ತೀವಿ ಇವರು. ಮತ್ತು ಇವರು ಬದುಕಿರುವ ಕಾಲ ಎಷ್ಟೆಂಬುದಾಗಿ ನೋಡುವಾಗ 21 ವರ್ಷ ಮಾತ್ರ ಇವರು ಬದುಕಿದ್ರು ಎಂಬುದಾಗಿ ನೋಡ್ತೀವಿ. ಎಷ್ಟು? 21 ವರ್ಷಗಳ ಮಾತ್ರ ಬದುಕಿದ್ರು ಎಂಬುದಾಗಿ ನೋಡ್ತೇವೆ ಇವನ ನೋಡಿ. ಮತ್ತು ಇವರು 21 ವರ್ಷ ಒಳಗಾಗಿ ಯಾವ ರೀತಿ ಜೀವಿಸಿದರು ಎಂಬುದಾಗಿ ಈ ದಿನದಲ್ಲಿ ನಾವು ನೋಡಿಕೊಳ್ಳೋಣ. ಯಾವ ರೀತಿಯಾಗಿ ಅವರು ಜೀವಿಸಿದರು ಎಂಬುದಾಗಿ ಈ ದಿನದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಸಮುವೇಲ್ ಆರಂಭಿಕ ವರ್ಷಗಳು ಅವನ ಬುಡಕಟ್ಟು ಜನಾಂಗದ ಮೇಲೆ ಪ್ರತಿಸ್ಪರ್ಧಿಸಿ ಗುಂಪು ದಾಳಿ ಮಾಡಿದಾಗ ದುರಂತದಿಂದ ಗುರುತಿಸಲ್ಪಟ್ಟರೆಂಬುದಾಗಿ ನೋಡ್ತೀವಿ. ಯಾರು? ಸಮುವೇಲ್ ಕಾಬು ಮಾರಿಸ್ ಎಂಬುದಾಗಿ ಪ್ರಿಯರೇ. ಮತ್ತು ಸಮುವೇಲ್ ಕಾಬು ಮಾರಿಸ್ ಇವರು ಬುಡಕಟ್ಟಿನಲ್ಲಿ ರಾಜಕುಮಾರ ಆಗಿದ್ದರು ಎಂಬುದಾಗಿ ನೋಡ್ತೀವಿ. ಬುಡಕಟ್ಟಿನ ಜನಾಂಗ ಅಂದ್ರೆ ಬುಡಕಟ್ಟಿನ ಜನಾಂಗ ನೋಡುವಾಗ ಪ್ರಿಯರೇ ಕಡ ಬಡವರಾಗಿರುವಂತ ಒಂದು ಜನಾಂಗ ಎಂಬುದಾಗಿ ನೋಡ್ತೀವಿ. ಅವರಿಗೆ ಯಾವುದೇ ಅಸ್ತಿ ವ್ಯವಸ್ಥೆವಿಲ್ಲದಾಗಿರುವಂತ ಒಂದು ಜನಾಂಗವಾಗಿದೆ ಎಂಬುದಾಗಿ ನೋಡ್ತೀವಿ. ಹಾಗೆ ಮತ್ತು ಇವರು 14 ವರ್ಷದವರಾದಾಗ ಇವರು ಬುಡಕಟ್ಟಿನ ಜನಾಂಗದ ಮೇಲೆ ಗ್ರೇಬೋಸ್ ಅಂದರೆ ಆಫ್ರಿಕಾದ ದೊಡ್ಡ ಗುಂಪಿನ ಒಳಗೆ ಒಂದು ದೊಡ್ಡ ಜನಾಂಗವು ಇವರ ಮೇಲೆ ದಾಳಿ ಮಾಡಿತ್ತೆಂಬುದಾಗಿ ನೋಡ್ತೀವಿ. ಅಂದ್ರೆ ಆಫ್ರಿಕಾದಲ್ಲಿರುವಂತ ಒಂದು ಜನಾಂಗ, ದೊಡ್ಡ ಜನಾಂಗ
ಇವಾಗ ನಾವು ಓದಿದ್ವಲ್ಲ, ಇಬ್ರಿಯರೇ ಜನಾಂಗಗಳೇನೋ ಗಲಾಟೆ ಮಾಡ್ಕೋತಾ ಇದ್ರಲ್ಲ, ಅದೇ ಪ್ರಕಾರವಾಗಿ ಆಫ್ರಿಕಾದ ದೇಶದಲ್ಲಿರುವಂತ ಒಂದು ಜನಾಂಗ, ದೊಡ್ಡ ಜನಾಂಗವು ಏನ್ ಮಾಡ್ತಾ ಇತ್ತಂದ್ರೆ ಈ ಬುಡಕಟ್ಟಿನ ಜನಾಂಗದ ಮೇಲೆ ದಾಳಿ ಮಾಡಿದ್ರ ಎಂಬುದಾಗಿ ನೋಡ್ತೇವೆ. ಇವರನ್ನು ಸೆರೆ ಹಿಡಿದು ನೋಡಿ, ಇವರಿಗೆ ನಾನಾ ವಿಧವಾದ ಚಿತ್ರಹಿಂಸೆಗಳನ್ನು ಕೊಟ್ಟರೆಂಬುದಾಗಿ ನೋಡ್ತೇವೆ. ಇವರಿಗೆ ನಾನಾ ವಿಧವಾದ ಚಿತ್ರಹಿಂಸೆಗಳನ್ನು ಕೊಟ್ಟಿರೆಂಬುದಾಗಿ. ಹಾಗೆ ನೋಡುವಾಗ ನಾವು ಎರಡು ಆಫ್ರಿಕಾ ಬುಡಕಟ್ಟುಗಳ ನಡುವೆ ಭೀಕರ ಯುದ್ಧವು ಪ್ರಾರಂಭವಾಯಿತೆಂಬುದಾಗಿ, ಎರಡು ಬುಡಕಟ್ಟಿನ ಜನಾಂಗದ ಭೀಕರ ಯುದ್ಧಗಳು ನಡೆಯುತ್ತೆಂಬುದಾಗಿ ನೋಡ್ತೀವಿ. ಅವರ ಪದ್ಧತಿಯಂತೆ ಸೋತ ಬುಡಕಟ್ಟು ಜನಾಂಗವನ್ನು ಗುಲಾಮಗಿರಿಯಾಗಿ ಮಾಡಿಕೊಳ್ಳುತ್ತಾ ಇತ್ತಂತೆಂಬುದಾಗಿ ನೋಡ್ತೀವಿ. ಅಂದ್ರೆ ಸೋತವರು ಏನ್ ಮಾಡ್ತಾ ಇದ್ರೆ, ಈ ಆಫ್ರಿಕಾದ ಬುಡಕಟ್ಟು ಎರಡು ಜನಾಂಗದಲ್ಲಿ ಯಾರು ಸೋಲ್ತಾರಲ್ಲ, ಸೋತವ್ರನ್ನ ಏನ್ ಮಾಡ್ಕೊಳ್ತಿದ್ರಂತೆ, ಆ ಒಂದು ಗುಲಾಮಗಿರಿತನವಾಗಿ ಇಟ್ಟುಕೊಳ್ಳುತ್ತದೆ. ಅಂದ್ರೆ ಗುಲಾಮಗಿರಿತನ ಏನಂದ್ರೆ ಬಿಟ್ಟಿ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ತಾ ಇದ್ರ ಎಂಬುದನ್ನು ನೋಡಿ. ಅಲ್ಲಿ ಮೋಸೆಯ ವಿಮೋಚನೆ ಕಾಂಡದಲ್ಲಿ ನಾವು ನೋಡಿದ್ವಲ್ಲ, 2ನೇ ಅಧ್ಯಾಯದಲ್ಲಿ, ಮೋಸೆ ದೊಡ್ಡವನಾದ ಮೇಲೆ ಸೋಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು ಎಂಬುದಾಗಿ. ಫರೋನ ಆಸ್ಥಾನದಲ್ಲಿ ಇದ್ದಾಗ ಇವ್ರೇನ್ ಮಾಡ್ತಾ ಇದ್ರಂದ್ರೆ ಬಿಟ್ಟಿ ಕೆಲಸಗಳನ್ನು ಮಾಡ್ತಾ ಇದ್ರಂತೆ ಇಸ್ರಾಯೇಲ್ ಎಂಬುದಾಗಿ. ಹಾಗೆ ನಾವು ನೋಡುವಾಗ ಪ್ರೀತಿ ಉಳ್ಳದವ್ರ ಮಕ್ಕಳೇ, ಬುಡಕಟ್ಟು ಜನಾಂಗ ಸೋಲನ್ನು ಅನುಭವಿಸಿತ್ತು ಮತ್ತು ಅದರ ಜನರು ಸೆರೆಯಾಳುಗಳಾದರು ಎಂಬುದಾಗಿ. ಅಂದ್ರೆ ಅದರಲ್ಲಿ ಆಫ್ರಿಕಾದ ಒಂದು ಬುಡಕಟ್ಟಿನ ಜನಾಂಗ ಒಂದು ಭಾಗವು ಏನಾಯ್ತು ಅಂದ್ರೆ ಸೋತು ಹೋಯ್ತು. ಅಂದ್ರೆ ಕಡ ಬಡವರ, ಅವ್ರಿಗೆ ಅಸ್ತಸ್ಥವಲ್ಲ ಇಲ್ಲದ ಇರುವಂತ ಜನಾಂಗಗಳಿಗೆ ಏನಾಯ್ತು, ಸೋತು ಹೋದ ಮೇಲೆ ಅವ್ರನ್ನ ಏನ್ ಮಾಡಿದಂದ್ರೆ ಸೆರೆಯಾಳುಗಳನ್ನಾಗಿ ಮಾರ್ಪಟ್ಟಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು. ಕೈದಿಗಳಲ್ಲಿ ಬುಡಕಟ್ಟಿನ ರಾಜಕುಮಾರ್ ಕಾಬು ಕೂಡ ಇದ್ದರು ಎಂಬುದನ್ನು ನೋಡಿ. ಆ ಒಂದು ಬುಡಕಟ್ಟಿನ ಜನಾಂಗಗಳಲ್ಲಿ ಸಮುವೇಲ್, ಕಾಬು, ಮಾರಿಸ್ ಅವರು ಸಹ ಆ ಒಂದು ಗುಂಪಿನಲ್ಲಿ ಇದ್ದರು ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯ. ಹಾಗೆ ನಾವು ನೋಡುವಾಗ ಇವನು ತೀವ್ರವಾದ ಚಿತ್ರಹಿಂಸೆ ಮತ್ತು ಅಸಹನೀಯ ನೋವನ್ನು ಸಹಿಸಿಕೊಳ್ಳುತ್ತಿದ್ದರು. ಅಂದ್ರೆ ದೀರ್ಘವಾದ ಶಿಕ್ಷೆಯನ್ನು ಕೊಡುತ್ತಿದ್ದಾರೆ ಅಂದ್ರೆ ನೋಡ್ತೇವೆ ಪ್ರೇಮ. ನೋಡಿ, ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡ್ತಿದ್ದಾರೆ ಎಂಬುದನ್ನು ನೋಡ್ತೀವಿ ನಾವು. ಫರೋಹನನು ಯಾವ ರೀತಿಯಾಗಿ ಆ ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಲ್ಲಿ ಹೇಗೆ ಚಿತ್ರಹಿಂಸೆ ಕೊಡುತ್ತಿದ್ರು, ಅದೇ ರೀತಿಯಾಗಿ ಪ್ರೀತಿ ಉಳ್ಳದವ್ರ ಮಕ್ಕಳೇ ಈ ಒಂದು ಬುಡಕಟ್ಟಿನ ಜನಾಂಗಗಳಲ್ಲಿ ಈ ತರವಾಗಿ ಹಿಂಸೆಯನ್ನು ಕೊಡುತ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ. ಹಾಗೆ ನೋಡು, ಅವನನ್ನು ಸೆರೆ ಹಿಡಿದವರು ಅವನನ್ನು ಕುತ್ತಿಗೆಯ ಆಳದಲ್ಲಿ ನೆಲದಲ್ಲಿ ಹೂತು ಹಾಕುವ ವಿಚಾರದಲ್ಲಿ ಇದ್ದರೆಂಬುದಾಗಿ ನೋಡ್ತೀವಿ. ಅಂದ್ರೆ ಈ ಒಂದು ಕಾಬೂರಿ ಎಂಬುವ ಒಬ್ಬ ಸೇವಕ ಅವನನ್ನು ಏನ್ ಮಾಡ್ಬೇಕಂದಿದ್ರಂತೆ, ನೆಲದಲ್ಲಿ ಕುತ್ತಿಗೆ ತನಕ ಅಷ್ಟೇ, ಪೂರ್ತಿಯಾಗಿ ಹೂತೋದಲ್ಲ, ಅದು ನೆಲದಲ್ಲಿ ಆಳವಾದ ಗುಂಡಿ ತೆಗೆದು ಕುತ್ತಿಗೆ ತನಕ ಅಷ್ಟೇ ಹೂತಾಕಿ ಅವನಿಗೆ ಇರುವೆಗಳನ್ನು ಮುಖಕ್ಕೆ ಬಿಡುತ್ತಾ ಇದ್ರ ಎಂಬುದನ್ನು ನೋಡಿ. ಇರುವೆಗಳನ್ನು ಬಿಡ್ತಾ ಇದ್ರ ಯೋಚನೆ ಮಾಡ್ತಾ ಇದ್ರಂತೆ. ಇರುವೆಗಳನ್ನು ಬಿಟ್ಟು ಆಸ್ತಿ ಪಂಜರಂತೆ ಉಳಿಯಬೇಕೆಂದು ಉದ್ದೇಶದಿಂದ ಆಲೋಚಿಸ್ತಾ ಇದ್ರಂತೆ. ನೋಡು, ಆವಾಗಿನ ಕಾಲದಲ್ಲಿ ಆ ತರವಾಗಿ ಚಿತ್ರಹಿಂಸೆಗಳನ್ನು ನೀಡುತ್ತಿದ್ದರು ಎಂಬುದಾಗಿ ನೋಡ್ತಾರೆ. ಅಂದ್ರೆ ಆ ತರವಾಗಿ ಯೋಚನೆ ಮಾಡ್ತಾರೆ ಯಾರು, ಆ ಒಂದು ದೊಡ್ಡ ಬುಡಕಟ್ಟಿನ ಜನಾಂಗವು. ನೋಡಿ, ಹಾಗೆ ನೋಡುವಾಗ ಅವನ ಅಸ್ಥಿ ಪಂಜರ ಮಾತ್ರ ಉಳಿಯಬೇಕೆಂದು ಉದ್ದೇಶಿಸಿದರು ಎಂಬುದಾಗಿ ನೋಡ್ತೀವಿ. ಹಾಗೆ ಆದರೆ ಕತ್ತಲೆಯಲ್ಲಿ ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತ್ತು. ಆ ಒಂದು ಸೆರೆಮನೆಯಲ್ಲಿ ಹಾಕಿದಾಗ ಆತನನ್ನು ಪ್ರಕಾಶ ರೂಪವಾಗಿ ಒಂದು ಬೆಳಕನ್ನು ಆತನ ಕಣ್ಣು ಮುಂದೆ ಕಾಣಿಸಿತೆಂಬುದಾಗಿ ನೋಡ್ತೀವಿ. ಮತ್ತು ಒಂದು ಧ್ವನಿ ಅವನಿಗೆ ಆಜ್ಞಾಪಿಸಿತು, ಒಂದು ಧ್ವನಿಯು ಕೇಳಿಸಿತು ಎಂಬುದಾಗಿ ನೋಡ್ತೀವಿ ಪ್ರೇರೆ. ಯಾರಿಗೆ? ಆ ಒಬ್ಬ ಸೇವಕರಾಗಿರುವ ಕಾಬೂರಿ ಎಂಬುದಾಗಿ, ಮಾರಿಸ್ ಅವರಿಗೆ ಒಂದು ಧ್ವನಿಯು ಕೇಳಿಸಿತೆಂಬುದಾಗಿ.
ನೋಡಿ, ಇಕ್ಕಟ್ಟಿನಲ್ಲಿ ದೇವರು ಅವರಿಗೆ ಸಹಾಯಕರಾಗಿ ನಿಲ್ಲುತ್ತಾರೆ ಎಂಬುದಾಗಿ ನೋಡ್ತಿರ್ತಾರೆ. ಹಾಗೆ ನಾವು ನೋಡುವಾಗ ಆದರೆ ಕತ್ತಲೆಯಲ್ಲಿ ಪ್ರಕಾಶಮಾನವಾಗಿ ಬೆಳಕು ಕಾಣಿಸಿಕೊಂಡಿತು ಮತ್ತು ಒಂದು ಧ್ವನಿ ಅವನಿಗೆ ಆಜ್ಞಾಪಿಸಿತು, ಎಲ್ಲಿ ಓಡಿ ಹೋದನೆಂಬುದಾಗಿ ನೋಡ್ತೀವಿ. ಆ ಕ್ಷಣದಲ್ಲಿ ಅವನ ಸರಪಳಿಗಳು ಅದ್ಭುತವಾಗಿ ಮುರಿದು ಹೋದವು. ಶಕ್ತಿ ಅವನ ದೇಹವನ್ನು ತುಂಬಿತು ಮತ್ತು ಅವನು ತನ್ನ ಸೆರೆ ಆಳುಗಳಿಂದ ಓಡಿ ಹೋದನೆಂಬುದಾಗಿ ತನ್ನ ಸೆರೆ ಆಳುಗಳಿಂದ ಓಡಿ ಹೋದನೆಂಬುದಾಗಿ ನೋಡಿ. ಹಾಗೆ ನಾವು ನೋಡುವಾಗ ಆತನ ಜೀವನ ಚರಿತ್ರೆಯಲ್ಲಿ ನೋಡುವಾಗ ಪ್ರಿಯರೇ, ಆತನು ಎಲ್ಲಿ ಓಡಿ ಹೋದನೆಂಬುದಾಗಿ ನೋಡುವಾಗ ಇವರು ಎಲ್ಲಿಗೆ ಹೊರಟು ಹೋದರೆಂಬುದಾಗಿ ನೋಡುವಾಗ ಇವರು ಕಾಡಿಗೆ ಓಡಿ ಹೋದರು. ಅಲ್ಲಿ ಇವರು ಸ್ವಲ್ಪ ದಿನಗಳ ಕಾಲ ಅಲಿದಾಡಿದರೆಂಬುದಾಗಿ ನೋಡ್ತೀವಿ. ಎಲ್ಲಿ? ಕಾಡಿನಲ್ಲಿ ಅಲಿದಾಡಿದರೆಂಬ ಸ್ವಲ್ಪ ದಿನಗಳ ಕಾಲ ಅಲಿದಾಡಿದರು. ಹಾಗೂ ಇವರು ಕಾಡಿನಲ್ಲಿ ಏನ್ ಮಾಡ್ತಾ ಇದ್ರು ಪ್ರೀತಿ, ಆಹಾರವನ್ನು ಏನ್ ಮಾಡಿಕೊಳ್ತಾ ಇದ್ರು ಅಂದ್ರೆ ಬಸವನ ಹುಳವನ್ನು ತಿನ್ನುತ್ತಾ ಇದ್ರು, ಮತ್ತೆ ಮಾವಿನ ಹಣ್ಣುಗಳನ್ನು ಸೇವಿಸ್ತಾ ಇದ್ರು ಎಂಬುದನ್ನು ಹಾಗೆ ನೋಡುವಾಗ, ಹಾಗೂ ಕಾಡಿನ ಪಕ್ಕದಲ್ಲಿ ಒಂದು ಕಾಫಿ ತೋಟಕ್ಕೆ ಬಂದರೆಂಬುದಾಗಿ, ಕಾಡಿನ ಪಕ್ಕದಲ್ಲಿ ಒಂದು ಕಾಫಿ ತೋಟದಲ್ಲಿತ್ತಂತೆ. ಆ ಕಾಫಿ ತೋಟಕ್ಕೆ ಬಂದರು. ಅಲ್ಲಿ ಆ ತೋಟದ ಮಾಲೀಕನ ಜೊತೆಯಲ್ಲಿ ಕೆಲವು ಕಾಲ ಇದ್ದರೆಂಬುದಾಗಿ ನೋಡ್ತೀವಿ. ಯಾರು? ಮಾರಿಸ್ ಅವರು ಆ ಕಾಫಿ ತೋಟದ ಯಜಮಾನನ ಸಂಗಡ ಸ್ವಲ್ಪ ದಿನಗಳ ಕಾಲ ಅಲ್ಲೇ ಜೀವಿಸಿದ್ರ. ಅವರ ಪರಿಸ್ಥಿತಿಗಳನ್ನು ಅವರಿಗೆ ಹಂಚಿಕೊಂಡಿದರಂತೆ. ಯಾರು? ಕಾಬೂಸ್ ಅವರು. ನೋಡಿ, ಅವರು ಯಾರ ಜೊತೆ ಅಂದ್ರೆ ಆ ಕಾಫಿ ತೋಟದ ಮಾಲೀಕನ ಜೊತೆ ಆತನ ಕಷ್ಟಗಳನ್ನು ಹಂಚಿಕೊಂಡಾಗ ಇದನ್ನು ನೋಡಿ ಇವನ ಜೀವನ ಚರಿತ್ರೆಯಲ್ಲಿ ನೋಡುತ್ತೇವೆ. ಮತ್ತು ಇವರು ಅವರ ಜೊತೆಯಲ್ಲಿ ಇದ್ದುಕೊಂಡು ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭಿಸಿದ್ರ. ಆ ಒಂದು ಕಾಫಿ ತೋಟದ ಮಾಲೀಕನು ಸಹ ಯೇಸು ಕ್ರಿಸ್ತನನ್ನು ಅರಿತವರಾಗಿದ್ದರು. ಯೇಸು ಸ್ವಾಮಿಯ ಅವರಿಗೆ ಬೋಧನೆ ಹೇಳುವಾಗ ದೇವರ ವಾಕ್ಯನ ಅವರು ಸಹ ಅವ್ರ ಜೊತೆಗೆ ಏನ್ ಮಾಡಿದ್ರಂದ್ರೆ ಆ ಚರ್ಚಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾರು? ಮಾರಿಸ್ ಅವರ ಪ್ರೇಮ. ನೋಡಿ, ಹಾಗೂ ದೇವರ ವಾಕ್ಯವು ಹಾಗೆ ಚರ್ಚಿಗೆ ಹೋಗ್ತಾ ಇರುವಾಗ, ವಾರಗಳಿಗೆ ಚರ್ಚಿಗೆ ಹೋಗ್ತಿರುವಾಗ ಅವರಿಗೆ ಒಂದು ದೇವರ ವಾಕ್ಯವು ಅವರಿಗೆ ಮನಸ್ಸಿಗೆ ನಾಟಿತೆಂಬುದಾಗಿ ನೋಡ್ತಿರ್ತೇವೆ. ಅವರ ಹೃದಯಕ್ಕೆ ಒಂದು ವಾಕ್ಯವು ನಾಟಿತು. ಆ ವಾಕ್ಯ ಯಾವ್ದು ನೋಡುವಾಗ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನವರೆಗೆ ನಾವು ನೋಡಿಕೊಳ್ಳೋಣ. ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದ ಒಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತೆಂಬುದನ್ನು ನೋಡಿ. ಪೌಲನು ಆಗೋಕ್ಕಿಂತ ಮುಂಚಿತವಾಗಿ, ಸೇವೆಗೆ ಬರೋಕ್ಕಿಂತ ಮುಂಚಿತವಾಗಿ ಸೌಲನಾಗಿದ್ದನು. ಯಾರು? ಈ ಒಬ್ಬ ಸೌಲನು ಪ್ರೇರೆ. ನೋಡಿ, ಆತನು ಕ್ರಿಸ್ತ ಯೇಸು ಸ್ವಾಮಿ ಅವರನ್ನು ಹಿಂಬಾಲಿಸುವ ಜನಾಂಗಗಳನ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹೊಡೆದು ಜೈಲಿಗೆ ಹಾಕಿ ಅವರನ್ನು ಚಿತ್ರ ಹಿಂಸಿಸಿ ಕೊಟ್ಟು ಮತ್ತು ಸಾಯಿಸ್ತಾ ಇದ್ದಾನೆ ಎಂಬುದಾಗಿ ನೋಡ್ತೀವಿ. ಆವಾಗ ಸೌಲನಿಗೆ ಒಂದು ದರ್ಶನವನ್ನು ಕಾಣಿಸಿಕೊಳ್ತೇನೆ. ನೋಡಿ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿದ ಒಂದು ಬೆಳಕು ಅವನ ಹತ್ತಿರ ಮಿಂಚುತ್ತೆಂಬುದಾಗಿ ನೋಡ್ತೀವಿ. ಅವನು ನೆಲಕ್ಕೆ ಬಿದ್ದು, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯು ಕೇಳಿಸುತ್ತೆಂಬುದಾಗಿ ನೋಡ್ತೀವಿ. ಯಾರಿಗೆ? ಸೌಲನ ಪ್ರಿಯರೇ. ನೋಡಿ ಪ್ರೀತಿ ಉಳ್ಳದವ್ರ ಮಕ್ಕಳೇ,
ದೇವರು ಯಾವ ರೀತಿಯಾಗಿ ಆ ದರ್ಶನ ಕೊಡ್ತಾನೆ ಎಂಬುದಾಗಿ ನೋಡ್ತೀವಿ. ಇಕ್ಕಟ್ಟಿನಲ್ಲಿರುವಂತ ಜನಾಂಗಗಳಿಗೆ ದೇವರು ಯಾವತ್ತು ಪ್ರೀತಿ ಉಳ್ಳ ದೇವ್ರ ಮಕ್ಕಳೇ ಏನ್ರಿ ಕಾಣಿಸದೇ ಇರೋದಿಲ್ಲ. ಯಾರೋ ಮೂಲಕವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾರೆ, ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾರೆ. ನಮಗೆ ಯಾರು ಆಶ್ರಯವಾಗಿಲ್ಲ, ಕಷ್ಟದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ನಮ್ಮ ಕಣ್ಣೀರನ್ನು ಯಾರು ನೋಡ್ತಾ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳಬಹುದು ಪ್ರಿಯರೇ. ದೇವರು ನಮ್ಮ ಕಣ್ಣೀರನ್ನು ನೋಡುವವನಾಗಿದ್ದಾನೆ, ನಮಗೆ ಸಹಾಯಕನಾಗಿ ನಿಲ್ಲುವವನಾಗಿದ್ದಾನೆ ಪ್ರಿಯರೇ. ನೋಡಿ, ಈ ಸಮುವೇಲ್ ಕಾಬು ಮಾರಿಸ್ ಅವರ ಜೀವನದಲ್ಲಿ ನಾವು ನೋಡುವಾಗ ಇವರು ಪ್ರೀತಿ ಉಳ್ಳ ಧರ್ಮಕ್ಕೆ ತುಂಬಾ ನೋವನ್ನು ಅನುಭವಿಸಿದರು, ತುಂಬಾ ಕಷ್ಟವನ್ನು ಅನುಭವಿಸಿದರು. ಹಾಗೆ ಈ ಜೀವನವನ್ನು ಬದಲಾಯಿಸಲು ಘಟನೆಯು ಕೇವಲ ಆರಂಭವಾಗಿತ್ತು. ಅನಂತರ ಸಮುವೇಲ್ ಮಾರಿಸ್ ಎಂದು ಕರೆಯಲ್ಪಡುವ ಯುವಕ ರಾಜನ ಶೀಘ್ರದಲ್ಲೇ ಯೇಸು ಕ್ರಿಸ್ತನ ತನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡನೆಂಬುದಾಗಿ ನೋಡ್ತೀವಿ. ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ ಸ್ವೀಕರಿಸಿಕೊಂಡನೆಂಬುದಾಗಿ ನೋಡ್ತೀವಿ. ನೋಡಿ, ಆತನಿಗೆ ದೇವರ ವಾಕ್ಯ ಒಂದು ಮನ ತಟ್ಟಿತ್ತೆಂಬುದಾಗಿ ನೋಡ್ತೀವಿ. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ತಕ್ಕ ಕಾಲಕ್ಕೆ ಅದು ಫಲ ಸಿಗುತ್ತದೆ ಎಂಬುದಾಗಿ ನೋಡ್ತೀವಿ. ಅದು ಪ್ರಿಯರೇ, ಆಹಾರ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಎಂಬುದಾಗಿ ನೋಡ್ತೀವಿ. ಯಾರು ಒಬ್ಬ ಒಂದು ಅನ್ಯ ಜನಗಳಿಗೆ ನಾವು ಸುವಾರ್ತೆ ಒಂದು ವಾಕ್ಯವನ್ನು ಹೇಳಿ ಅವರನ್ನು ಸಾನ್ವನಿಸುವಾಗ, ಸಂತೈಸುವಾಗ ಆ ವಾಕ್ಯ ಅವ್ರ ಹೃದಯಕ್ಕೆ ನಾಟಿ ತಕ್ಕ ಕಾಲಕ್ಕೆ ದೇವರ ಆಶೀರ್ವಾದ ಮಾಡಿ ಪ್ರೇರೆ ಅವರನ್ನು ದೇವರು ತಾನೇ ಅವರನ್ನು ರಕ್ಷಿಸುವನಾಗಿರ್ತಾನೆ. ಹಾಗೆ ಪ್ರೀತಿ ಉಳ್ಳದರ ಮಕ್ಕಳೇ, ನಾವು ನೋಡುವಾಗ ಅವರ ಜೀವನ ಚರಿತ್ರೆಯಲ್ಲಿ ಬಡವರಾಗಿದ್ದರೂ ಸಹ ಅವರು ಎದಕ್ಕೂ ಹೆದರದೆ ಕ್ರಿಸ್ತನನ್ನು ಹಿಂಬಾಲಿಸಿದ್ರು ಎಂಬುದಾಗಿ ನೋಡ್ತೇವೆ. ಹಾಗೆ ಪ್ರೀತಿ ಉಳ್ಳದರ ಮಕ್ಕಳನ್ನು ನೋಡುವಾಗ ಕ್ರೈಸ್ತ ಶಿಕ್ಷಣದ ಪ್ರಚಾರ. ಟೇಲರ್ ವಿಶ್ವವಿದ್ಯಾಲಯದಲ್ಲಿ ಸಮುವೇಲ್ ಅವರ ಉಪಸ್ಥಿತಿಯು ಸಂಸ್ಥೆಯನ್ನು ಅಂತ ಸ್ವಾತಂತ್ರಿಕ ಕಾರ್ಯಾಚರಣೆಗಳು ಮತ್ತು ಜನಾಂಗೀಯ ಮಾನತೆಯ ಮೇಲೆ ಕೇಂದ್ರೀಕರಿಸಿದರೆ ಎಂಬುದಾಗಿ ನೋಡಿ. ಪ್ರೀತಿ ಉಳ್ಳದರ ಮಕ್ಕಳೇ, ಈ ಮಾರಿಸ್ ಅವರು ಒಂದು ಟೇಲರ್ ವಿಶ್ವವಿದ್ಯಾಲಯದ ಸಮುವೇಲ್ ಅವರ ಉಪಸ್ಥಿತಿಯ ಸಂಸ್ಥೆಯನ್ನು ಆರಂಭಿಸಿದರು ಎಂಬುದಾಗಿ, ಹಾಗೆ ಸ್ವಾತಂತ್ರಿಕ ಕಾರ್ಯಾಚರಣೆಗಳಲ್ಲಿ ತೊಡಗಿದರು ಎಂಬುದಾಗಿ ನೋಡ್ತೀವಿ ಮತ್ತು ಜನಾಂಗೀಯ ಸಮಾನತೆಯ ಮೇಲೆ ಕೇಂದ್ರೀಕರಿಸಿದರು ಎಂಬುದಾಗಿ ನೋಡಿ. ಎಲ್ಲರಿಗೆ ಸಮಾನತೆಯಾಗಿರುವಂತ ಒಂದು ಸ್ಥಾನವನ್ನು ಕೊಡಬೇಕೆಂಬುದಾಗಿ ಕೇಂದ್ರೀಕರಿಸಿದರು ಎಂಬುದಾಗಿ ನೋಡ್ತೀವಿ. ಹಾಗೆ ನೋಡುವಾಗ ಬಡವರಿಗೆ ನಾವುಗಳು ಪ್ರೀತಿ ಉಳ್ಳದರ ಮಕ್ಕಳೇ, ಬಡವರ ಮಕ್ಕಳಿಗೆ ಶಿಕ್ಷಣ ತರಬೇತಿಯನ್ನು ಕೊಡುವವರಾಗಿರ್ಬೇಕೆಂಬುದಾಗಿ ನೋಡ್ತೇವೆ. ದೇವ ಸೇವಕರಾಗಿರುವ ನಾವು, ದೇವರ ವಿಶ್ವಾಸಿಗಳಾಗಿರುವ ನಾವು, ಬಡವರಿಗೆ ನಾವು ಏನಾದರೂ ಒಂದು ಸಹಾಯಗಳನ್ನು ಮಾಡುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಿಸ್ತೈತೆ. ಹಾಗೆ ನಾವು ನೋಡುವಾಗ ಸುವಾರ್ತಿಕ ಕೆಲಸಕ್ಕೆ ಸ್ಫೂರ್ತಿ ಎಂಬುದಾಗಿ ನೋಡಿ, ಅವರ ಜೀವನ ಚರಿತ್ರೆಯಲ್ಲಿ ನಾನಾ ವಿಧವಾದ ಒಂದು ಕತೆ ಪುಸ್ತಕಗಳನ್ನು ಬರೆದರು ಮತ್ತು ಪತ್ರಿಕೆಗಳನ್ನು ದಿನನಿತ್ಯವೂ ಓದುತ್ತಿದ್ದರು ಎಂಬುದನ್ನು ನೋಡ್ತೀವಿ. ಮತ್ತು ಅವರ ಪ್ರಸಂಗಗಳು ಬೇರೆ ಬೇರೆ ಊರುಗಳಿಂದ ಬಂದು ಕೇಳುತ್ತಿದ್ದರು ಎಂಬುದನ್ನು ನೋಡ್ತೀವಿ. ಅವರ ಪ್ರಸಂಗ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದು ಆತನ ವಾಕ್ಯಗಳನ್ನು ಆತನ ಬಾಯಿಂದ ಬರುವ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ನೋಡಿ, ಸಮುವೇಲನ ಮಾದರಿಯನ್ನು ನಾವು ಧರಿಸಿಕೊಂಡು ಜೀವನವನ್ನು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನೋಡಿ, ಸುವಾರ್ತಿಕ ಕೆಲಸಕ್ಕೆ ಸ್ಫೂರ್ತಿ ಅವರ ಜೀವನವು ಅನೇಕರನ್ನು ತಮ್ಮ ಜೀವನವನ್ನು ಸುವಾರ್ತಿಕ ಸೇವೆಗೆ, ವಿಶೇಷವಾಗಿ ಆಫ್ರಿಕಾದಲ್ಲಿರುವ ಜನಾಂಗವನ್ನು ಪ್ರೋತ್ಸಾಹಿಸುತ್ತಿದ್ದಂತೆ. ಹಾಗೆ ನಾವು ನೋಡುವಾಗ ನಾವು ಪ್ರೀತಿ ಉಳ್ಳದರ ಈ ಲೋಕದಲ್ಲಿ ಇರುವ ಎಲ್ಲಾ ಜನಾಂಗಗಳಿಗೆ ದೇವರ ವಾಕ್ಯವನ್ನು ಹೇಳಿ ದೇವರ ಕಡೆಗೆ ನಾವು ನಡೆಸುವರಾಗಿರ್ಬೇಕೆಂಬ ದೇವರ ವಾಕ್ಯ ನಮಗೆ ಪ್ರಕಟಿಸ್ತದೆ. ದೇವರ ವಾಕ್ಯವನ್ನು ಪ್ರಕಟಿಸಿ ನಾವು ದೇವರ ಮಾರ್ಗಗಳಿಗೆ ನಾವು ನಡೆಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರೋತ್ಸಾಹಿಸ್ತದೆ. ಹಾಗೆ ನಾವು ಮೂರನೇದಾಗಿ ನೋಡುವಾಗ ನಂಬಿಕೆ ಮತ್ತು ಪ್ರಾರ್ಥನೆ ಮತ್ತು ಸಾಕ್ಷಿ ನಮ್ಮ ಜೀವಿತವಾಗಿರ್ಬೇಕು. ನೋಡಿ, ಮೊಟ್ಟ ಮೊದಲಾಗಿ ದೇವರಿಗೆ ನಾವು ನಂಬಿಕೆ ಉಳ್ಳ ಮಕ್ಕಳಾಗಿ ಬದುಕಬೇಕು. ಹಾಗೆ ಪ್ರೀತಿ ಉಳ್ಳ ಪ್ರಾರ್ಥನೆ ಜೀವಿತ ನಮ್ಮದಾಗಿರ್ಬೇಕು. ದೇವರ ಸಂಗಡ ನಾವು ಮಾತನಾಡುವವರಾಗಿರ್ಬೇಕು ಪ್ರೇರೆ.
ನಾವು ವ್ಯರ್ಥವಾಗಿರುವಂತ ಜನಗಳ ಸಂಗಡ ಮಾತನಾಡ್ತೇವೆ ಪ್ರೇರೆ. ನೋಡಿ, ನಾವು ದೇವರ ಸಂಗಡ ಮಾತನಾಡುವರಾಗಿ ಅದೇ ಪ್ರಾರ್ಥನೆ ಎಂಬುದಾಗಿ ನೋಡ್ತೀವಿ. ಮತ್ತೆ ನಮ್ಮ ಜೀವನವು ಸಾಕ್ಷಿಯ ಜೀವನವಾಗಿ ಸಾಗಬೇಕು ಈ ಲೋಕದ ಮೇಲೆ. ಹೌದು, ಇವನಲ್ಲಿ ಯಾವುದೇ ಒಂದು ಕಳಂಕವಿಲ್ಲ, ಇವನಲ್ಲಿ ಯಾವುದೇ ಒಂದು ದೋಷವಿಲ್ಲ, ಎಷ್ಟು ಸಾಕ್ಷಿಯ ಜೀವಿತವನ್ನು ಇಟ್ಟುಕೊಂಡು ಸಾಗುತ್ತಾ ಇದ್ದಲ್ಲ ಎಂಬುದಾಗಿ ನಾವು ಜೀವಿಸಬೇಕು ಪ್ರೇರೆ. ನೋಡಿ, ದೇವರಲ್ಲಿ ಸಮುವೇಲ ಸರಳತೆ ಎಂಬುದಾಗಿ ನೋಡ್ತೀವಿ ಮತ್ತು ಆಳವಾದ ನಂಬಿಕೆಯನ್ನು ನೋಡ್ತೀವಿ ಆತನಲ್ಲಿ. ಸರಳತೆಯು ಮತ್ತು ಆಳವಾದ ಸಾಕ್ಷ್ಯ ಜೀವಿತವಾದ ಸರಳತೆಯು ಮತ್ತು ಆಳವಾದ ನಂಬಿಕೆಯು ದೇವರ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಪ್ರಾರ್ಥನೆ ಜೀವಿತವಾಗಿತ್ತು ಆತನದು. ಪ್ರೀತಿ ಉಳ್ಳದವ್ರ ಮಕ್ಕಳೇ, ನಿಮ್ಮ ಜೀವಿತದ ಮಾರ್ಗವು ನಾವು ನಂಬಿಗಸ್ತರಾಗಿ ಬದುಕಬೇಕು ಮತ್ತು ಕ್ರೈಸ್ತ ಶಿಕ್ಷಣದ ಪ್ರಚಾರದಲ್ಲಿ ನಾವು ಜೀವಿಸಬೇಕು. ಬಡ ಮಕ್ಕಳಿಗೆ ನಾವು ಸಹಾಯಗಳನ್ನು ಮಾಡುವವರಾಗಿರಬೇಕು. ಕಷ್ಟದವರಿಗೆ ನಾವು ಕನಿಕರ ತೋರಿಸುವವರಾಗಿರಬೇಕು. ರೋಗಿದವರಿಗೆ ನಾವು ಅವರಿಗೆ ಹಾರೈಸುವವರಾಗಿರ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮತ್ತು ಸುವಾರ್ತಿಕ ಕೆಲಸಕ್ಕೆ ಸ್ಫೂರ್ತಿಯನ್ನು ತರುವವರಾಗಿ, ಅಂದ್ರೆ ದೇವರ ಮಾರ್ಗದಲ್ಲಿ ನಡೆಯುವಂತ ನಾವುಗಳು ಸಾಕ್ಷಿಯ ಮಕ್ಕಳಾಗಿ ಬದುಕಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾರೆ. ನಮ್ಮ ಸಾಕ್ಷಿಯ ಜೀವಿತಗಳನ್ನು ನೋಡಿ ಈ ತರಗಳ ಜನಗಳು ಸಹ ಬದಲಾವಣೆ ಆಗುವವರಾಗಿರ್ತಾರೆ. ಹಾಗೆ ಮೂರನೇದಾಗಿ ನೋಡುವಾಗ ನಂಬಿಕೆ, ನಮ್ಮ ಜೀವಿತ ನಂಬಿಕೆಯಲ್ಲಿರಬೇಕು ಮತ್ತು ಪ್ರಾರ್ಥನೆ ಜೀವಿತವಾಗಿರ್ಬೇಕು. ಹಾಗೆ ನೋಡುವಾಗ ದೇವರ ಮಾರ್ಗದರ್ಶನದಲ್ಲಿ ನಂಬಿಕೆ, ನಾವುಗಳು ಸಹ ನಂಬಿಕೆ ಇದ್ದು ಜೀವಿಸುವ ಎಂಬುದಾಗಿರಬೇಕು. ನಾವುಗಳು ಸಹ ನಂಬಿಕೆಯಲ್ಲಿ ಸಮುವೇಲ್ ನೋಡ್ತೀವಿ, ತನ್ನ ಜೀವನದುದ್ದಕ್ಕೂ ಮಾಡಿದಂತ ಅತ್ಯಂತ ಸುವಾರ್ತಿಕ ಸಂದರ್ಭಗಳಲ್ಲಿ ನೋಡ್ತೀವಿ ಪ್ರೇರೆ. ದೇವರ ಮುನ್ನಡೆಯು ಮತ್ತು ಆತನ ಮುನ್ನಡೆಯಿಂದ ಸಾಗುತ್ತಾ ಇದ್ದ ನಮ್ಮನ್ನ ನೋಡ್ತೀವಿ ಪ್ರೇರೆ. ನೋಡಿ ಪ್ರೀತಿ ಉಳ್ಳ ದೇವರ ಮಕ್ಕಳೇ, ನಮ್ಮ ಜೀವನದ ಮಾರ್ಗಗಳು ನಾವು ಈ ತರಗಳಿಗೆ ಸಹಾಯಗಳನ್ನು ತೋರಿಸುವವರಾಗಿ ಮತ್ತು ನಮ್ಮ ಜೀವನದ ಮಾರ್ಗವು ಸಾಕ್ಷಿ ಜೀವಿತವಾಗಿರ್ಬೇಕು. ಮತ್ತು ಪ್ರೀತಿ ಉಳ್ಳ ದೇವರ ಮಕ್ಕಳೇ, ಮತ್ತು ನಾವು ಈ ತರಗಳಿಗೆ ಸುವಾರ್ತೆ ಸಾರುವವರಾಗಿರ್ಬೇಕು ಎಂಬ ದೇವರ ವಾಕ್ಯ ನಮಗೆ ಪ್ರಕಟಿಸ್ತೇವೆ. ನಾವು 3 ವಿಷಯಗಳನ್ನು ಪ್ರೀತಿ ಉಳ್ಳ ದೇವರ ಮಕ್ಕಳೇ, ನಮ್ಮ ಸಮುವೇಲ್ ಕಾಬು ಮಾರಿಸ್ ಅವರ ಜೀವನ ಹೇಗೆ ಸಾಗಿತ್ತೋ ಅದೇ ಪ್ರಕಾರವನ್ನು ಸಾಗೋಣ ಪ್ರೇರೆ. ದೇವರು ತಾನೇ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆ ಆಗಿರುವ ದೇವರೇ, ನನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ಅಪ್ಪ, ನೀನು ಸರ್ವಶಕ್ತನ ಸರ್ವವ್ಯಾಪ್ತಿಯಾಗಿರುವ ದೇವರೇ, ನಿನಗೆ ಸ್ತೋತ್ರ. ಹೌದು ರಾಜ. ಅಪ್ಪ ಸ್ವಾಮಿ, ಒಬ್ಬ ಸೇವಕರಾಗಿರುವವರು ಕರ್ತನೆ ದೇವರೇ, ಸಮುವೇಲ್ ಕಾಬು ಮಾರಿಸ್ ಅವರ ಜೀವನ ಚರಿತ್ರೆಯಲ್ಲಿ ಸ್ವಾಮಿ ದೇವರೇ, ನೀನು ತಿಳಿಯಪಡಿಸಿದ ಪ್ರತಿಯೊಂದು ಮಾರ್ಗಗಳಲ್ಲಿ ಸ್ವಾಮಿ ದೇವರೇ ನಾವು ನಡೆದುಕೊಳ್ಳಲಿಕ್ಕೆ ಅಪ್ಪ ನಡೆದುಕೊಂಡು ಹೋಗುತ್ತೇವೆ. ನೀನು ಸ್ವಾಮಿ ನಮಗೆ ಸಹಾಯಕನಾಗಿರಬೇಕೆಂಬುದನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ರಾಜ. ವಿಶೇಷವಾಗಿ ಕರ್ತನೆ, ಅವರು ಸ್ವಾಮಿ ಲೋಕದ ಪ್ರಯಾಣವು ಸ್ವಲ್ಪ ಕಾಲ ಮಾತ್ರ ಇದ್ರೂ ಸಹ ದೇವರೇ, ಅವರು ನಿನ್ನಲ್ಲಿ ಭಯ ಭಕ್ತಿಯಲ್ಲಿ ಸ್ವಾಮಿ ವಿನಯವುಳ್ಳವರಾಗಿ ಅಪ್ಪ ಸ್ವಾಮಿ ನಾನಾಂತರವಾದ ಕರ್ತನೆ ದೇವರೇ, ನಿನ್ನ ವಿಷಯ ಬಗ್ಗೆ ಕಥೆ ಪುಸ್ತಕಗಳನ್ನು ಬರೆದರು ಎಂಬುದಾಗಿ ನೋಡ್ತೇವೆ ಸ್ವಾಮಿ. ಹೌದು ರಾಜ್ಯ. ಕರ್ತನೆ ದೇವರೇ ಸ್ವಾಮಿ, ಕರ್ತನೆ ನಾವುಗಳು ಸಹ ಸ್ವಾಮಿ ದೇವರೇ, ನಮ್ಮ ಜೀವನ ಮಾರ್ಗವು ಕರ್ತನೆ ದೇವರೇ ನಿನ್ನ ಮಾರ್ಗವಾಗಿ ಜೀವಿಸಲಿಕ್ಕೆ ನಾವು ನಡೀತೇವೆ ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹೌದು ರಾಜ. ವಿಶೇಷವಾಗಿ ಜೂಮ್ ಆಪ್ನಲ್ಲಿ ಕೂಡಿ ಬಂದಂತ ಎಲ್ಲಾ ಸೇವಕರುಗಳಿಗಾಗಿ, ಎಲ್ಲಾ ದೇವ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ಇವರೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹಾಗೆ ಕರ್ತನೆ ದೇವರೇ ಸ್ವಾಮಿ, ಪಾಸ್ಟರ್ ಗುಣಶೇಖರ ಅವರಿಗೂ ಸಹ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅವರು ಮಾಡುವ ಸೇವೆಗಳನ್ನು ಕರ್ತನೆ ಆಶೀರ್ವದಿಸು, ಬಲಪಡಿಸು. ಹೌದು ರಾಜ. ಅವರಿಗೆ ಒಳ್ಳೆಯ ಜ್ಞಾನ ವಿವೇಕಗಳನ್ನು ನೀಡು ಸ್ವಾಮಿ. ಆರೋಗ್ಯ ಬಲವನ್ನು ತುಂಬಿಸಿ ನಡೆಸಬೇಕೆಂಬ ಪ್ರಾರ್ಥಿಸ್ತೇವೆ. ಹಾಗೆ ಕರ್ತನೆ ದೇವರೇ, ಕೊಪ್ಪಳ ಪ್ರಾಂತದಲ್ಲಿ ಸೇವೆ ಸಲ್ಲಿಸುವ ಅಪ್ಪ ಸ್ವಾಮಿ ದೇವರು ನವೀನ್ ಅಂಕಲ್ಗೂ ಸಹ ಪ್ರಾರ್ಥನೆ ಮಾಡ್ತೇನೆ. ಅವರನ್ನು ಸಹ ದೇವರೇ ಸೇವೆಯಲ್ಲಿ ಕರ್ತನೆ ಇನ್ನೂ ಹೆಚ್ಚಾಗಿ ಕರ್ತನೆ ನೀವು ಬಲಪಡಿಸಬೇಕೆಂಬುದನ್ನು ಪ್ರಾರ್ಥನೆ ಮಾಡ್ತೇನೆ. ಕೂಡಿ ಬಂದಂತ ಸ್ವಾಮಿ ದೇವರೇ, ಅಪ್ಪ ಜೂಮ್ ಆಪಿನಲ್ಲಿ ಕೂಡಿ ಬಂದಂತ ಎಲ್ಲಾ ದೇವ ಭಕ್ತಾದಿಗಳಿಗೂ ಸಹ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಅವರೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಅವ್ರ ಕಷ್ಟ, ಕಣ್ಣೀರು, ನೋವುಗಳನ್ನೆಲ್ಲವನ್ನು ತೆಗೆದುಹಾಕಿ ದೇವರೇ ಸಂತೋಷ ಸಮಾಧಾನದಿರಲಿಕ್ಕೆ ಸಹಾಯ ಮಾಡು. ದೇವರೇ, ಈ ದಿನವೂ ಕರ್ತನೆ ನಿನ್ನ ಅಪ್ಪ ಚಿತ್ತದ ಅನುಸಾರವಾಗಿ ನಾವು ಜೀವಿಸಲಿಕ್ಕೆ ಸಹಾಯ ಮಾಡಿ. ಪ್ರತಿಯೊಂದು ಕಾರ್ಯಗಳಲ್ಲಿ ಕರ್ತನೆ ಅಪ್ಪ ದೇವರೇ ನೀನು ಆಶೀರ್ವದಿಸು, ಬಲಪಡಿಸು. ದೇವರ ನಮ್ಮ ಪ್ರಾರ್ಥನೆ ಕೇಳಿದ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತೆ ಜೀವಳ ತಂದೆ, ಆಮೇನ್.